ಕ್ಷೇತ್ರ ಅಬೆ ತುಮಕೂರಿನ ಸಿದ್ಧಿಪುರುಷ ಶ್ರೀ ವಿಶ್ವರಾಧ್ಯರ ಜಾತ್ರೆಯು ಸಡಗರ ಸಂಭ್ರಮದಿಂದ ಜರುಗಿತು. ಬೆಳಿಗ್ಗೆ ವಿಶ್ವರಾಧ್ಯರ ಮಂದಿರದಲ್ಲಿ ರಥಾಂಗ ಹೋಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಸಲಾಗಿದೆ. ನಂತರ ನಂದಿಕೋಲು ನೃತ್ಯ ಹಾಗೂ ವಿವಿಧ ಕಲಾ ತಂಡಗಳ ನೃತ್ಯ ನಡೆಯಿತು. ಲಕ್ಷಾಂತರ ಭಕ್ತ ಸಮೂಹದಲ್ಲಿ ಭವ್ಯವಾಗಿ ರಥೋತ್ಸವ ಜರುಗಿತು. ಈ ವೇಳೆ ಭಕ್ತರ ಜಯಘೋಷ ಮೊಳಗಿತ್ತು. ನೆರೆದ ಭಕ್ತ ಸಮೂಹ ರಥಕ್ಕೆ ಕಾರಿಕಾ, ಉತ್ತತ್ತಿ, ಬಾಳೆಹಣ್ಣು ಅರ್ಪಿಸಿದ್ರು. ಜಾತ್ರೆಯಲ್ಲಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ್, ರಾಮಲಿಂಗಾರೆಡ್ಡಿ ಸೇರಿದಂತೆ ವಿವಿಧ ರಾಜಕೀಯ ಗಣ್ಯರು ಆಗಮಿಸಿದ್ರು. ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸಂಸ್ಥಾನದ ಮಠದ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಜಾತ್ರೆಯಲ್ಲಿ ಸಾನ್ನಿಧ್ಯ ವಹಿಸಿದ್ರು. ಜಾತ್ರೆಯಲ್ಲಿ ತೆಲಂಗಾಣದ, ಆಂಧ್ರಪ್ರದೇಶದ, ಮಹಾರಾಷ್ಟ್ರ ಹಾಗೂ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಅಬೆ ತುಮಕೂರು ಕರ್ನಾಟಕ ಮಾತ್ರವಲ್ಲ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಗಳಿಂದ ಲಕ್ಷೋಪಲಕ್ಷ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಪಂಗಡಗಳ ಭೇದ ಭಾವವಿಲ್ಲ. ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಅಂದು ಕಲ್ಯಾಣ ರಾಜ್ಯ ಮಾಡಿದ್ದಾರೆ. ಇಲ್ಲಿ ಇಂದು ಈ ಅಬೆ ತುಮಕೂರು ಕ್ಷೇತ್ರದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವುದರ ಮೂಲಕ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳವರು ಇದನ್ನು ಅಭಿನವ ಕಲ್ಯಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ಜಾತ್ರೆ, ದಕ್ಷಿಣದ ಕಾಶಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಕೊಪ್ಪಳ ಅಂತೇಳಿ, ಆ ನಿಟ್ಟಿನೊಳಗೆ ಅಬೆ ತುಮಕೂರು ಕೂಡ ಈ ಇಡೀ ನಾಡಿನಲ್ಲಿ ಏನಪ್ಪಂದ್ರೆ ದೊಡ್ಡದಾದ ಜಾತ್ರೆ ಆಗ್ತದೆ. ಎಲ್ಲರೂ ಏನಪ್ಪಂದ್ರೆ ಭೇದ ಭಾವ ತೊರೆದು ಬರ್ತಾರೆ. ಒಳ್ಳೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ರಥೋತ್ಸವದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಕ್ಷೇತ್ರ ದರ್ಶನವನ್ನು, ಪರಮ ಪೂಜ್ಯರ ಪ್ರಸಾದ ವಾಣಿಯನ್ನು ಆಲಿಸಿ ಪುನೀತರಾಗ್ತಾರೆ. ಯಾಕಂದರೆ ಇವತ್ತು ಮನೆಗಳಲ್ಲಿ ಎಲ್ಲ ಸೆಟ್ಗಳಿವೆ. ಮನುಷ್ಯನ ಮೈಂಡ್ ಮಾತ್ರ ಅಪ್ಸೆಟ್ ಆಗಿದೆ. ಅಪ್ಸೆಟ್ ಆದ ಮೈಂಡ್ ಏನಪ್ಪ ಅಂದ್ರೆ ಮತ್ತೆ ಯಥಾಸ್ಥಿತಿಗೆ ಏನಪ್ಪ ಅಂದ್ರೆ ಬರಬೇಕಾಯ್ತಂದ್ರೆ ಇಲ್ಲಿಯ ಪರಮ ಪೂಜ್ಯರ ವಾಣಿಗಳನ್ನು ಕೇಳೋದ್ರ ಮೂಲಕ ತಮ್ಮ ಅಂತರಂಗವನ್ನು ಬೆಳಗಿಸಿಕೊಂಡು ಪರಿಶುದ್ಧರಾಗಿ ಹೋಗ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಅಬೆ ತುಮಕೂರು ಅಂತೇಳಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.